ವೆಲ್ಕಮ್ ಬ್ಯಾಕ್. ಸೆಕೆಂಡ್ ಕಂಟೆಸ್ಟೆಂಟ್ ಕಾವ್ಯ ಶೈವ ಅವರು. ಆ್ಯಂಡ್ ಇವರು ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಅಂತ ಅನಿಸ್ತಾ ಇದೆ. ಬಟ್ ಗೊತ್ತಿಲ್ಲ ಮನೆ ಒಳಗಡೆ ಹೇಗೆ ಆಡ್ತಾರೆ ಅಂತ ಮನೆ ಒಳಗಡೆ ಹೋದ್ಮೇಲೆ. ಬಟ್ ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಕಾವ್ಯ ಶೈವ ಅವರು ಬಂದಿದ್ದಾರೆ. ಆ್ಯಂಡ್ ಇವ್ರದ್ದು ಬ್ಯಾಕ್ಗ್ರೌಂಡ್ ಬಂದು ಸೀರಿಯಲ್ಲು. ಆ್ಯಂಡ್ ಸೀರಿಯಲ್ ಸುಮಾರು ಸಿನಿಮಾ ಸೀರಿಯಲ್ ಮಾಡಿದ್ದಾರೆ. ಆ್ಯಂಡ್ ರೀಸೆಂಟಾಗಿ ಒಂದು ಯಶ್ ಅವರ ತಾಯಿ ಒಂದು ಕೊತ್ತಲೋಡಿ ಅನಿಸುತ್ತೆ, ಅವ್ರ ತಾಯಿ ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ಕೊತ್ತಲೋಡಿನಲ್ಲಿ ಕೂಡ ಒಂದು ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇವರಿಗೆ ಸೀರಿಯಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಸಿನಿಮಾ ಎರಡೂ ಇರೋದ್ರಿಂದ ಸ್ವಲ್ಪ ಕ್ಯಾಮ್ರಾದ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇವ್ರು ಸಿಕ್ಕಾಪಟ್ಟೆ ಮೊದಲು ಹೇಳೋದಾಗೆ ಇನ್ನೋಸೆಂಟ್ ಆಗಿದ್ದಾರೆ. ಜೊತೆಗೆ ಕೋಪ ಅದು ಇದು ಸ್ವಲ್ಪ ಜಾಸ್ತಿ ಬಂದಿಲ್ಲ ಅಂದರೂ ಕೂಡ ಸ್ವಲ್ಪ ಎಲ್ಲೋ ಫ್ಯಾಮಿಲಿ ಸೆಂಟಿಮೆಂಟು ಜಾಸ್ತಿ ಇದೆ ಅಂತ ಅನಿಸುತ್ತೆ. ಸೊ ಫ್ಯಾಮಿಲಿ ಬಿಟ್ಟು ಹೇಗಿರ್ತಾರೆ ಅನ್ನೋದು ನೋಡಬೇಕಾಗತ್ತೆ. ಆ್ಯಂಡ್ ಇಷ್ಟು ದಿನ ಫ್ಯಾಮಿಲಿ ಜೊತೆಗೆ ಇದ್ದಂಥವ್ರು ಬಿಗ್ ಬಾಸ್ ಮನೆ ಒಳಗಡೆಗೆ ಅದನ್ನೆಲ್ಲ ಬೈಗುಳಗಳು, ಆ ಹಿಂದೆ ಆಡುವಂಥ ಮಾತುಗಳು ಅದು ಇದು ಎಲ್ಲ ಅನ್ಸ್ಕೊಂಡು ಯಾವ ರೀತಿಯಲ್ಲಿ ಅಲ್ಲಿ ಸರ್ವೈವ್ ಆಗ್ತಾರೆ ಅನ್ನೋದು ನನಗಂತೂ ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀನಿ. ಬಟ್ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಹೊರಗಡೆ ಎಲ್ಲೂ ಹೋಗ್ದೇನೆ ಫ್ಯಾಮಿಲಿ ಜೊತೆಗಿದ್ದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇದ್ದಾಗ, ಸೊ ಹೊರಗಡೆಗಂತ ಹೋದಾಗ ಐ ಥಿಂಕ್ ಬೇರೆ ಒಂದು ಮಾತುಗಳು ಕೇಳಿ ಬಂದಾಗ ಈ ರೀತಿಯ ಒಂದು ಬಿಗ್ ಬಾಸ್ ಅನ್ನೋ ಹೌಸಲ್ಲಿ ಸೊ ಎಲ್ಲರ ಜೊತೆನೂ ಇವತ್ತು ಜಗಳ ಆಡ್ತಾರೆ, ನಾಳೆ ಒಂದಾಗಬೇಕಾಗುತ್ತೆ ಅಂತ ಪ್ರಸಂಗಗಳು ಬಂದೇ ಬರ್ತವೆ. ಸೊ ಈ ಮನೆಯಲ್ಲಿ ಇವರು ಸರ್ವೈವ್ ಆಗೋದು ಸಿಂಗಲ್ ಆಗಿ ಸ್ವಲ್ಪ ಕಷ್ಟ ಅಂತ ನನಗೂ ಕೂಡ ಅನಿಸುತ್ತೆ. ಜೊತೆಗೆ ಅಲ್ಲಿದ್ದಂಥ ಪ್ರೇಕ್ಷಕರಿಗೂ ಕೂಡ ಅದೇ ರೀತಿ ಅನಿಸಿರುವಂಥದ್ದು. ಸೊ ಅದಕ್ಕೋಸ್ಕರನೇ ಅವ್ರನ್ನ ಒಂಟಿಯಾಗಿ ಮನೆ ಒಳಗಡೆಗೆ ಹೋಗೋಕ್ಕೆ ಬಿಡದೇ ಅವ್ರನ್ನ ಜಂಟಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅವ್ರ ಜೊತೆಗೆ ಜಂಟಿ ಆಗುವಂಥ ಕಂಟೆಸ್ಟೆಂಟ್ ಯಾರು ಅಂತ ನೋಡೋಣ ನೆಕ್ಸ್ಟ್. ಓಕೆ, ಸೊ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಸ್ವಲ್ಪ ಬಿಗ್ ಬಾಸ್ ಮನೆ ಒಳಗೆ ಸರ್ವೈವ್ ಆಗುವಂಥದ್ದು ಸ್ವಲ್ಪ ಕಷ್ಟ ಪಡ್ತಾರೆ ಅಂತ ನನಗನ್ಸುತ್ತೆ. ಓಕೆ, ಸೊ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ, ಬಾಯ್.